ಶುಭ ಸಂಜೆ. ಪ್ರಶಾಂತ ನಗರದ ಅಧಿದೇವತೆಯಾದಂತಹ ಶ್ರೀ ಪ್ರಶಾಂತ ಗಣಪತಿಯ ಪಾದಾರವಿಂದಗಳಲ್ಲಿ ನಮಸ್ಕರಿಸಿದ ಶ್ರೀ ಪ್ರಶಾಂತ ಗಣಪತಿ ಸೇವಾ ಮಂಡಳಿ ಟ್ರಸ್ಟ್ ಮತ್ತು ಪ್ಯಾರಾಮೌಂಟ್ ಕಲರ್ ಗ್ರಾಫಿಕ್ಸ್ ಈ ಎರಡು ಸಂಸ್ಥೆಗಳ ಜಂಟಿ ಸಹಭಾಗಿತ್ವದಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ಸಂಕ್ಷಿಪ್ತ ಅಧ್ಯಾತ್ಮ ರಾಮಾಯಣ ಕಥಾ ಕನ್ನಡ ಮತ್ತು ಇಂಗ್ಲಿಷ್ ಅವತರಣಿಗೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಈಗ ಪ್ರಾರಂಭವಾಗಲಿದೆ. ಮೊದಲಿಗೆ ದೇವತಾ ಪ್ರಾರ್ಥನೆ. ಕುಮಾರಿ ಕ್ಷೇತ್ರಿ. ವಿನಾಯಕ ವಿನಾಯಕ ವಿಶಿಷ್ಟ ನಾಯಕ ವಿನಾಯಕ 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 ವಿಶಿಷ್ಟ ನಾಯಕ ವಿನಾಯಕ ವರಗಳ ನೀಡುವ ವಿನಾಯಕ ಪರಿಸಲಹುವ ವಿನಾಯಕ ವರಗಳ ನೀಡುವ ವಿನಾಯಕ ಪರಿಸಲಹುವ ವಿನಾಯಕ ವಿಘ್ನನಾಶಕ ವಿನಾಯಕ ವಿಘ್ನನಾಶಕ ವಿನಾಯಕ ವಿದ್ಯ ಪ್ರದಾಯಕ ವಿನಾಯಕ ವಿದ್ಯ ಪ್ರದಾಯಕ ವಿನಾಯಕ. ಪ್ರಶಾಂತ ನಗರದಲ್ಲಿರುವಂತಹ ಬಹುಮುಖ ಪ್ರತಿಭೆಗಳಲ್ಲಿ ಕ್ಷೇತ್ರಿ ಸಹ ಒಬ್ಬಳು. ಹಲವಾರು ಕ್ಷೇತ್ರಗಳಲ್ಲಿ ಕ್ಷೇತ್ರೀಯ ಕೈಚಳಕ ಇದೆ. ಧನ್ಯವಾದಗಳು ಕ್ಷೇತ್ರಿ. ಈಗ ಸ್ವಾಗತ ಭಾಷಣ ಶ್ರೀ ಎಸ್ ಕೃಷ್ಣಮೂರ್ತಿಗಳಿಂದ. ಎಲ್ಲರೂ ದಯಮಾಡಿ. ಮಹನೀಯರೇ ಹಾಗೂ ಮಾತೆಯರೇ, ಎಲ್ಲ ಸಮೀಕರೇ, ಎಲ್ಲರಿಗೂ ನಮಸ್ಕಾರ. ಈ ದಿವಸ ನಾವೆಲ್ಲ ತುಂಬ ವರ್ಷಗಳ ಕಾಲ ಜ್ಞಾಪಕ ಇಟ್ಕೊಳ್ಳುವಂಥ ದಿವಸ ಇವತ್ತು. ನಮ್ಮ ಪ್ರಶಾಂತ ಗಣಪತಿ ಆಶ್ರಯದಲ್ಲಿ ಎರಡನೇ ಕಾರ್ಯಕ್ರಮ, ನಮ್ಮ ಹಿರಿಯರಾದ ಗಣಪತಿ ಶಾಸ್ತ್ರಿಗಳ ಒಂದು ಕೃತಿಗಳನ್ನು ಲೋಕಾರ್ಪಣೆ ಮಾಡತಕ್ಕಂತಹ ಎರಡನೇ ಕಾರ್ಯಕ್ರಮ ಇದು ನಡೀತಾ ಇದೆ. ಬಹಳ ಸಂತೋಷ. ಯಾಕೆಂದರೆ ನಮ್ಮ ಪ್ರಶಾಂತ ನಗರದಲ್ಲಿ ಇರೋರು ಗಣಪತಿಯ ಒಳ್ಳೆಯ ಸೇವಕರವರು, ಬಹಳ ವರ್ಷದಿಂದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಈ ದಿವಸ ಬಹಳ ವಿಶೇಷವಾಗಿ ತುಂಬ ಹರ್ಷದಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಟ್ರಸ್ಟ್ ಹಾಗೂ ಪ್ಯಾರಾಮೌಂಟ್ ಕಲರ್ ಗ್ರಾಫಿಕ್ಸ್ ಸಂಸ್ಥೆ ಎರಡರ ಸಂಯುಕ್ತ ಆಶ್ರಯದಲ್ಲಿ ನಾವು ನಡೆಸ್ತಾ ಇದ್ದೀವಿ. ಶಾಸ್ತ್ರಿಗಳು ಬಂದ ಕೂಡಲೇ ನಮ್ಮ ರಂಗನಾಥ್ ಅವರು ಬಂದ್ರ ಜೊತೆಯಲ್ಲಿ ಎಲ್ಲರೂ ಕರ್ತಾಡನ ಮಾಡ್ತಾ ಇದ್ದೀವಿ. ಕರ್ತಾಡನ ಯಾತಕ್ಕೆ ಮಾಡಿದ್ರು ನಮಗೆಲ್ಲ ಗೊತ್ತು. ಯಾಕೆಂದರೆ ಇಲ್ಲಿ ನಾವು ಅನೇಕ ಸಭೆಗಳನ್ನು ನಡೆಸ್ತೀವಿ. ಸಭೆಗಳನ್ನು ನಡೆಸುವಾಗ ಕೆಳಗಡೆ ಚೇರ್ ಹಾಕಿದಾರ, ನಾವು ಮೇಲೆ ಹತ್ತಕ್ಕಾಗಲ್ಲ. ಅದಕ್ಕೆ ಅದೆಲ್ಲ ಏರ್ಪಾಡು ಮಾಡ್ತೀವಿ. ಆದರೆ ಈ ದಿವಸ ಯಾವುದೇ ನಮ್ಮ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮ ಇಲ್ಲಾದರೂ ಸಹ ನಮ್ಮ ಹಿರಿಯರಾದ ಗಣಪತಿ ಶಾಸ್ತ್ರಿಗಳು ಯಾವಾಗಲೂ ಮೊದಲನೇ ಕುರ್ಚಿಯಲ್ಲಿ ಬಂದು ಮೇಲೆ ಕೂತ್ಕೊಂಡು ಕಾರ್ಯಕ್ರಮ. ಯುವಕರು ನಾಚುವಂತಹ, ನಾಚಿಕೆ ಪಡ್ತಾನೆ ಇರಬೇಕಾದಂತಹ ಒಂದು ವ್ಯಕ್ತಿತ್ವ ಅವರು. ಯಾಕಂದ್ರೆ ಈ ದಿವಸ 24 ಜನವರಿ 1927ರಲ್ಲಿ ಅವರು ಹುಟ್ಟಿದ್ರು. ಇವತ್ತು 24 ಜನವರಿ. ಇವತ್ತಿಗೆ 99 ತುಂಬಿ 100ನೇ ವರ್ಷ. ಶತಾಯುಷಿಗಳನ್ನ ನೋಡಿ ಎಷ್ಟು ಚೈತನ್ಯಪೂರ್ಣವಾಗಿರ್ತಕ್ಕಂತಹ ಶತಾಯುಷಿಗಳ ದರ್ಶನ ಮಾಡ್ತಕ್ಕಂಥದ್ದೇ ನಮ್ಮ ಒಂದು ಭಾಗ್ಯ. ಗ್ರಂಥಕರ್ತರ ಪರಿಚಯ ಮಾಡೋದಾದ್ರೆ
ಇವರೆಲ್ಲೂ ವೇದ ಬ್ರಹ್ಮ ಆಗಲಿ ವೇದಾಧ್ಯಾಯಿ ಅಂತ ಉಲ್ಲೇಖ ಮಾಡ್ಕೊಳ್ಳೋಕ್ಕೆ ಯಾವುದೇ ಪ್ರಿಫಿಕ್ಸ್ನ ಇಟ್ಕೊಳ್ಳೋಕೆ ಇಷ್ಟಪಡೋದಿಲ್ಲ. ಸಾಮಾನ್ಯರ ಜೊತೆ ಸಾಮಾನ್ಯರಾಗಿ ಶಾಸ್ತ್ರಿಗಳಾಗಿ ನಮ್ಮೆಲ್ಲರ ನಡುವೆ ಓಡಾಡ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗಣಪತಿ ಶಾಸ್ತ್ರಿಗಳು ನಮ್ಮ ಕೃಷ್ಣಮೂರ್ತಿಗಳು ಹೇಳಿದಾಗೆ 80 ವರ್ಷದ ಮೇಲೆ ಈ ಸರಸ್ವತಿ ಕೈಂಕರ್ಯವನ್ನ ಪ್ರಾರಂಭ ಮಾಡಿ 99 ತುಂಬಿದ ದಿನ ಇವತ್ತು ಒಂದು ಮಹಾ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಶಾಸ್ತ್ರಿಗಳ ಬಗ್ಗೆ ಹೇಳೋದಾದ್ರೆ ಶಾಸ್ತ್ರಿಗಳು 24/1/1927 ಜನಿಸಿದವರು, ಹರಿಹರ ತಾಲೂಕಿನವರು. ತಮ್ಮ ವಿದ್ಯಾಭ್ಯಾಸದ ನಂತರ 1947 ಅಂದ್ರೆ ನಮಗೆ ಸ್ವತಂತ್ರ ಬಂದಾಗ ಇವರು ವೃತ್ತಿ ಜೀವನವನ್ನು ಆರಂಭ ಮಾಡ್ತಾರೆ. ಅಧೀನ ನ್ಯಾಯಾಲಯದಲ್ಲಿ ಅವರು ತಮ್ಮ ಕಾರ್ಯವನ್ನು ಆರಂಭ ಮಾಡಿದವರು 1954ರಿಂದ 82ರವರೆಗೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಹಾಯಕ ದಾಖಲಾಧಿಕಾರಿ ಅಂದ್ರೆ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಆಗಿ ಈ ಸೇವೆಯನ್ನು ಸಲ್ಲಿಸಿದ್ದಾರೆ. ಲೇಖಕರು 2013ರಲ್ಲಿ ಅಂದ್ರೆ ತಮ್ಮ 86ನೇ ವಯಸ್ಸಿನಲ್ಲಿ ಗುರುಬಾಲ ಪ್ರಬೋಧಿಕ ಅನ್ನೋ ಗ್ರಂಥವನ್ನ, 2017ರಲ್ಲಿ ಅಂದ್ರೆ ತಮ್ಮ 90ನೇ ವಯಸ್ಸಿನಲ್ಲಿ, ಯಾಕೆಂದ್ರೆ ನಾನು ಯಾಕೆ ವಯಸ್ಸು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ನಮಗೂ ಎಲ್ಲ ತಟ್ಟಿ ಆಸೆ ಬರಲಿ ಅಂತ, ನಾವು ಅಷ್ಟು ವರ್ಷ ಬದುಕಿ ಏನಾದ್ರು ಮಾಡೋಣ ಅಂತ ಹೇಳಿ ಈ ತರ ಏನೋ ಮಾಡೋದಾದ್ರೆ ಬದುಕಬೇಕು ಇಲ್ಲ ಅಂತ ಹೇಳಿದ್ರೆ ಪ್ರಯೋಜನ ಇಲ್ಲ. ತಮ್ಮ 90ನೇ ವಯಸ್ಸಿನಲ್ಲಿ ಶಬ್ದಕೋಶ 2020ರಲ್ಲಿ ಅಂದ್ರೆ ತಮ್ಮ 93ನೇ ವಯಸ್ಸಿನಲ್ಲಿ ಅಧ್ಯಾತ್ಮ ರಾಮಾಯಣವನ್ನ ಅದಕ್ಕೆ ನಮ್ಮ ಶೃಂಗೇರಿ ಜಗದ್ಗುರುಗಳಾದ ಮಹಾಸನ್ನಿಧಾನ ಪರಮ ಪೂಜ್ಯ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳ ಆದೇಶದಂತೆ ಅವರ ಆಶೀರ್ವಾದ ಅನುಗ್ರಹದೊಂದಿಗೆ ಅಧ್ಯಾತ್ಮ ರಾಮಾಯಣಕ್ಕೆ ಪ್ರತಿಪದಾರ್ಥ ತಾತ್ಪರ್ಯಗಳನ್ನ ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಈ ಮೂಲಕವಾಗಿ ತಾನು ಕೇವಲ ವಯೋವೃದ್ಧನಲ್ಲ, ಜ್ಞಾನವೃದ್ಧನು ಕೂಡ ಅಂತ ಅನ್ನೋದನ್ನ ಅವರು ಸಾಬೀತು ಮಾಡಿದ್ದಾರೆ. ಮತ್ತೊಬ್ಬರು ಆಹ್ವಾನಿತರಾಗಿ ಬಂದಿರತಕ್ಕಂಥವರು ಡಾಕ್ಟರ್ ಡಿ ವಿ ಪರಮಶಿವ ಮೂರ್ತಿಗಳು. ಇವರು ಕುಲಪತಿಗಳು, ದೊಡ್ಡಬಳ್ಳಾಪುರದ ತಾಲೂಕು ದೊಡ್ಡ ಹೆಂಜಾಲ ಗ್ರಾಮದಲ್ಲಿ ದಿವಂಗತ ಶ್ರೀಮತಿ ಶಾರದಮ್ಮ ಮತ್ತು ದಿವಂಗತ ಡಿ ಎಸ್ ವೀರಭದ್ರಯ್ಯನವರ ದಂಪತಿಗಳಿಗೆ 3/3/1963ರಲ್ಲಿ ಜನಿಸಿದ ಪರಮಶಿವಮೂರ್ತಿಗಳು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಪದವಿಯನ್ನು ಪಡೆದಿದ್ದಾರೆ. ನಂತರ ಕನ್ನಡ ಶಾಸನಗಳ ಶಿಲ್ಪ ಒಂದು ಅಧ್ಯಯನ ಈ ವಿಷಯದಲ್ಲಿ PhDಯನ್ನು ಪಡೆದು ಹಸ್ತಪ್ರತಿ ಸಂರಕ್ಷಣಾ BMC ಪ್ರತಿಷ್ಠಾನ ಬೆಂಗಳೂರು, ಸತ್ಯಸಾಯಿ ಕಾಲೇಜು, ಶೇಷಾದ್ರಿಪುರಂ ಕಾಲೇಜು, ಶೇಷಾದ್ರಿಪುರಂ ಸ್ನಾತಕೋತ್ತರ ಕೇಂದ್ರ, SLN ಕಾಲೇಜು, ಶ್ರೀ ರೇಣುಕಾಚಾರ್ಯ ಕಾಲೇಜು, ಕುವೆಂಪು ಕಾಲೇಜು, ದೊಡ್ಡ ಪಟ್ಟಿ ಇದೆ. ಇನ್ನು ಹಲವಾರು ಕಾಲೇಜುಗಳಲ್ಲಿ ಅಧ್ಯಾಪಕರಾಗಿ ಅವರು ಅನುಭವವನ್ನು ಹೊಂದಿದ್ದಾರೆ. ನಂತರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮತ್ತು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಉದ್ಯೋಗ ಮಾಡಿ ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರು ಮೌಲ್ಯಮಾಪನ ವಿಭಾಗ, ಕುಲಸಚಿವರು ಆಡಳಿತ ಪ್ರಭಾರಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಅವರು 2023ರಿಂದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಗ್ರಂಥಕರ್ತರಾಗಿ ಶಾಸನ, ಸಂಬೋಧನೆ, ಸಂಶೋಧನೆಯ ಸಿರಿ, ಸಂವಹನ, ಸಾಹಿತ್ಯ ಕರ್ನಾಟಕ ಭೂಪಟ, ಕೃಷ್ಣಾ ನದಿ ಮುಳುಗಡೆ ಶಾಸನಗಳು, ಪ್ರೌಢದೇವನ ಶಾಸನ, ಡಾಕ್ಟರ್ ಪರಮಶಿವಮೂರ್ತಿಗಳಿಂದ ಇದೇ ತರದ ಸಾಹಿತ್ಯ ಸೇವೆ ನಡೆಯಲಿ, ಇನ್ನೂ ಹೆಚ್ಚು ಗ್ರಂಥ ಮಾಲಿಕೆಗಳು ಇವರಿಂದ ಬರಲಿ ಅಂತೇಳಿ ಈ ಸಮಯದಲ್ಲಿ ಅವ್ರನ್ನ ಸ್ವಾಗತಿಸ್ತಾ ನಾನು ಆಶೀರ್ವಾದ. ಮೇಲೆ ಆಗಮಿಸಿರ್ತಕ್ಕಂತಹ ಇಂಗ್ಲಿಷ್ ಗ್ರಂಥದ ಬಿಡುಗಡೆಗೆ ಆಗಮಿಸಿರ್ತಕ್ಕಂತಹ ಮತ್ತೊಬ್ಬ ಪ್ರತಿಭೆ ಡಾಕ್ಟರ್ ಎಸ್ ರಂಗನಾಥ್ ಅವರು 10 ಜನವರಿ 1959ರಲ್ಲಿ ಇವರು ಜನಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದ ಸಂಸ್ಕೃತ MAಯಲ್ಲಿ ಚಿನ್ನದ ಪದಕ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. ಅದರ ಜೊತೆಗೆ ಶ್ರೀ ವೈಷ್ಣವ ಸಭಾ ಅವರಿಂದಲೂ ಸಹ ಚಿನ್ನದ ಪದಕವನ್ನು ಪಡೆದಿದ್ದಾರೆ. ಪ್ರತಿಯೊಂದು ಸಾಧನೆಗೂ ಶ್ರಮಣ ಹೊಡಿತಾ ಇರಬೇಕಾಗಿದೆ, ಅಷ್ಟು ಸಾಧನೆ ಇದೆ. ಇವರ ವ್ಯಕ್ತಿ ಪರಿಚಯದ ಮೇಲೆ ನಾನೇನಾದ್ರು ಒಂದು ಲೇಖನ ಬರೆದ್ರೆ ನನಗೂ PhD ಸಿಗ್ಬೋದೇನೋ, ಅಷ್ಟಿದೆ ಇವರು. ಅಪ್ಪ, ಒಂದು ಜನ್ಮದಲ್ಲಿ ಇಷ್ಟೆಲ್ಲ ಸಾಧನೆ ಮಾಡ್ಲಿಕ್ಕೆ ಹೇಗೆ ಸಾಧ್ಯ ನೋಡಿ.
ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜಿನಲ್ಲಿ ಅದ್ವೈತ ವೇದಾಂತದಲ್ಲಿ ವಿದ್ವಾನ್ ಪದವಿಯನ್ನು ಪಡೆದಿದ್ದಾರೆ. ವೇದ ಧರ್ಮ ಪರಿಪಾಲನಾ ಸಭೆಯವರು ವೇದಭೂಷಣ ಪ್ರಶಸ್ತಿಯನ್ನು ನೀಡಿದ್ದಾರೆ. ಭಾರತೀಯ ತತ್ವಶಾಸ್ತ್ರಕ್ಕೆ ವಾಚಸ್ಪತಿ ಮಿಶ್ರರ ಕೊಡುಗೆ ಎಂಬ ವಿಷಯದ ಕುರಿತ ಇವರ ಪ್ರೌಢ ಪ್ರಬಂಧಕ್ಕೆ ಬೆಂಗಳೂರು ವಿಶ್ವವಿದ್ಯಾಲಯದಿಂದ PhD ಪದವಿ ದೊರೆತಿದೆ. ಅಮೆರಿಕದ ಬಯೋಗ್ರಾಫಿಕಲ್ ಇನ್ಸ್ಟಿಟ್ಯೂಟ್ ಇವರು 1996ನೇ ವರ್ಷದ ವ್ಯಕ್ತಿ ಅಂತ ಗೌರವಿಸಿದ್ದಾರೆ. ಸಂಪೂರ್ಣಾನಂದ ಸಂಸ್ಕೃತ ವಿಶ್ವವಿದ್ಯಾಲಯ ಕಾಶಿ ಇವರು 1999ನೇ ಇಸ್ವಿಯಲ್ಲಿ ಗೌರವಿಸಿದ್ದಾರೆ. ರಾಮಕೀರ್ತಿ ಮಹಾಕಾವ್ಯದ ಕನ್ನಡ ಅನುವಾದವು ಥಾಯ್ಲೆಂಡಿನ ಬ್ಯಾಂಕಾಕ್ನಲ್ಲಿ ಪ್ರಕಟವಾಗಿದೆ. ಇವರು ಇಲ್ಲಿಯವರೆಗೆ 130 ಪುಸ್ತಕಗಳನ್ನ 250ಕ್ಕೂ ಹೆಚ್ಚು ಲೇಖನಗಳನ್ನ ಪ್ರಕಟಣೆ ಮಾಡಿದ್ದಾರೆ. ವಿದ್ವಾಂಸರು ಬಹುಭಾಷಾ ಪಂಡಿತರು ಇಂದು ಗ್ರಂಥವನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಅನಂತ ಮತ್ತೊಬ್ಬರು ಅತಿಥಿಗಳು ಬಂದಿದ್ದಾರೆ. ಡಾಕ್ಟರ್ KS ರಾಮನಾಥ ಶರ್ಮಾ ಅವರು, ನಿವೃತ್ತ ಪ್ರಾಂಶುಪಾಲರು ಮತ್ತು ಪ್ರೊಫೆಸರ್ ಕಂಪ್ಯೂಟರ್ ಸೈನ್ಸ್ ವಿಭಾಗ, ಅವರಿಗೂ ಸಹ ಈಗ ಗ್ರಂಥಕರ್ತರು ಮತ್ತು ಆಹ್ವಾನಿತರು ದಯಮಾಡಿ ದೀಪ ಪ್ರಜ್ವಲನೆ ಮಾಡಬೇಕಾಗಿದೆ. ಎಲ್ಲರಿಗೂ ನೆನಪು. ರಾಮಾಯಣ ಕಥಾ ಕನ್ನಡ ಗ್ರಂಥ ಬಿಡುಗಡೆಯನ್ನ ಡಾಕ್ಟರ್ DV ಪರಮಶಿವಮೂರ್ತಿಗಳು ಮತ್ತು ಸಂಕ್ಷಿಪ್ತ ಅಧ್ಯಾತ್ಮ ರಾಮಾಯಣ ಇಂಗ್ಲಿಷ್ ಗ್ರಂಥ ಬಿಡುಗಡೆ ಕಾರ್ಯಕ್ರಮವನ್ನು ಡಾಕ್ಟರ್ S ರಂಗನಾಥ್ ಅವರು ನಡೆಸಿಕೊಡಬೇಕಾಗಿದೆ. ಬಗ್ಗೆ ಮತ್ತು ಅಧ್ಯಾತ್ಮ ರಾಮಾಯಣದ ಬಗ್ಗೆ ಡಾಕ್ಟರ್ DV ಪರಮಶಿವಮೂರ್ತಿಗಳು ಮಾತಾಡಬೇಕಾಗಿದೆ. ಎಲ್ಲ ಹಿರಿಯರಿಗೂ ನಮಸ್ಕಾರಗಳು. ಶ್ರೀ ಪ್ರಶಾಂತ ಗಣಪತಿ ಸೇವಾ ಸಮಿತಿ ಟ್ರಸ್ಟ್ ಪ್ರಶಾಂತ್ ನಗರ ಮತ್ತು ಪ್ಯಾರಾಮೌಂಟ್ ಪ್ರಿಂಟ್ ಅಂಡ್ ಗ್ರೂಪ್ಸ್ ಎರಡೂ ಸಂಸ್ಥೆಗಳ ಸಹಯೋಗದೊಂದಿಗೆ ಇವತ್ತು ಸಂಕ್ಷಿಪ್ತ ಆಧ್ಯಾತ್ಮ ರಾಮಾಯಣ ಕಥಾ ಅನ್ನುವಂಥ ಕನ್ನಡ ಪುಸ್ತಕ ಮತ್ತು ಅದರ ಇಂಗ್ಲಿಷ್ ಅನುವಾದ ಎರಡೂ ಕೃತಿಗಳ ಈ ಬಿಡುಗಡೆಯ ಶುಭ ಸಂದರ್ಭದ ವೇದಿಕೆಯ ಮೇಲಿರುವ ಗ್ರಂಥಕರ್ತರು ಆದಂಥ ಶ್ರೀಯುತ D ಗಣಪತಿ ಶಾಸ್ತ್ರಿಯವರೇ, ಇಂಗ್ಲಿಷ್ ಆವೃತ್ತಿಯನ್ನು ಬಿಡುಗಡೆ ಮಾಡಿದಂಥ ಜ್ಞಾನನಿಧಿ ಸಂಸ್ಕೃತ ವಿದ್ವಾಂಸರು ಹಿರಿಯರು ಆದಂಥ ಡಾಕ್ಟರ್ ರಂಗನಾಥ್ ಅವರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ, ಸ್ನೇಹಿತರೆ, ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ಸೀತಾರಾಮ್ ಹಾಗೂ ಅವರ ಕುಟುಂಬ ವರ್ಗದವರೇ, ಶ್ರೀಯುತ ಸೇತುರಾಮ್ ಅವರ ಸ್ನೇಹ ನನ್ನನ್ನು ಇಲ್ಲಿವರೆಗೆ ಹೇಳ್ಕೊಂಡು ಬಂದಿದೆ. ಮೊದಲಿಗೆ ನಾನು 99 ವರ್ಷಗಳನ್ನು ಪೂರೈಸಿ
100 ವಸಂತಕ್ಕೆ ಕಾಲಿಡ್ತಾ ಇರುವಂಥ ಹಿರಿಯರಾದಂಥ ಶ್ರೀ ಡಿ ಗಣಪತಿ ಶಾಸ್ತ್ರಿಗಳವರಿಗೆ ಹೃತ್ಪೂರ್ವಕವಾದಂಥ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತೇನೆ. ನಮ್ಮೊಳಗೆ ಅವರ ಆಶೀರ್ವಾದ ಇರಲಿ ಅಂತ ಈ ಸಮಯದಲ್ಲಿ ಕೋರ್ತೇನೆ. ಇಷ್ಟೊತ್ತು ಮಾತಾಡಿದಾಗ ಅವರು ರಾಮಾಯಣ ಹೇಗೆ ಅಲೌಕಿಕ ವಿಚಾರಗಳ ಬಗ್ಗೆ ಕೇಂದ್ರೀಕೃತವಾಗಿದೆ ಅನ್ನೋದನ್ನು ಹೇಳ್ತಾ, ಬರೀ ಏನು ರಾಮ ಮಾತ್ರ ಆದರ್ಶ ವ್ಯಕ್ತಿ ಅಲ್ಲ, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಪಾತ್ರವೂ ಸಹ ಆದರ್ಶ ಅನ್ನೋದನ್ನ ಎತ್ತಿ ಹಿಡಿದಿದ್ದಾರೆ. ಅವರಿಗೆ ನಾವು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ನಾವೆಲ್ಲ ಕಾಲೇಜು ಪ್ರೊಫೆಸರ್ಗಳ ಮಾತುಗಳನ್ನು ಕೇಳಿ ಬಹಳ ವರ್ಷ ಆಗಿದೆ. ಕೇಳಿದಾಗ ಬಹಳ ಸಂತೋಷ ಆಗುತ್ತೆ, ಹಳೆ ನೆನಪುಗಳು ಬರುತ್ತೆ. ಅದರಿಂದ ಅಂಥ ಒಂದು ಅನುಭವವನ್ನು ತಾವು ಕೊಟ್ಟಿದ್ದೀರಿ ಅಂತ ಹೇಳ್ತಾ ತಮಗೆ ಮತ್ತೊಮ್ಮೆ ಈಗ ಮುಂದಿನ ಕಾರ್ಯಕ್ರಮ ನಾವೆಲ್ಲ ಎದುರು ನೋಡ್ತಾ ಇರ್ತಕ್ಕಂಥದ್ದು ಸಂಕ್ಷಿಪ್ತ ಅಧ್ಯಾತ್ಮ ರಾಮಾಯಣ ಇಂಗ್ಲಿಷ್ ಗ್ರಂಥ ಬಿಡುಗಡೆ ಮಾಡಿದಂಥ ಡಾಕ್ಟರ್ ಎಸ್ ರಂಗನಾಥ್ ಅವರಿಂದ ಮಾತುಗಳನ್ನು ನಾವು ಕೇಳಕ್ಕೆ ಬಹಳ ಕಾತುರರಾಗಿದ್ದೇವೆ. ಅವರಿಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ತಮ್ಮ ಮಾತುಗಳನ್ನು ಆಡಬೇಕು. गणानां त्वा गणपतिं हवामहे कविं कवीनामुपमश्रवस्तमं ज्येष्ठराजं ब्रह्मणस्पतः शृण्वन्नोतिविश्रीदसादनं. ಪ್ರಶಾಂತ ಗಣಪತಿ ದೇವಸ್ಥಾನದಲ್ಲಿ ಗಣಪತಿ ಶಾಸ್ತ್ರಿಗಳ 99 ಪೂರೈಸಿ 100ನೇ ಒಂದು ಸಮಾರಂಭಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಗಣಪತಿಯನ್ನು ಸ್ಮರಿಸ್ಕೊಳ್ಳದೆ ಇನ್ಯಾರನ್ನು ಸ್ಮರಿಸ್ಕೊಳ್ಳೋಕೆ ಸಾಧ್ಯ? ಒಂದು ವಿಷಯ ನಾನು ಹೇಳಬೇಕು ಅಂತಿದ್ದೆ, ಆದರೆ ಸನ್ಮಾನ್ಯ ಕೃಷ್ಣಮೂರ್ತಿಗಳು ಹೇಳಿಬಿಟ್ರು. ಇವತ್ತೇ ಅವರು ಹುಟ್ಟಿರ್ತಕ್ಕಂಥದ್ದು ಅನ್ನೋದು ತುಂಬ ಔಚಿತ್ಯಪೂರ್ಣ. ನಾವು ಯಾವತ್ತೋ ಸಮಾರಂಭವನ್ನು ಆಚರಣೆ ಮಾಡಿದರೆ ಅದಕ್ಕೆ ಅಷ್ಟು ಬೆಲೆ ಇರೋಲ್ಲ. ಆದರೆ ಯಾವ ದಿನಾಂಕ ಮತ್ತು ಯಾವ ತಿಂಗಳು ಅವರು ಹುಟ್ಟಿದ್ರೋ ಅದೇ ದಿನಾಂಕ ಅದೇ ತಿಂಗಳಲ್ಲಿ ಅದೇ ಹೆಸರಿನ ಸಂಸ್ಥೆಯಲ್ಲಿ ನಡೆಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಔಚಿತ್ಯಪೂರ್ಣ ಮತ್ತು ಸ್ವಾಗತ. ಪ್ರಶಾಂತ ಗಣಪತಿ ಸೇವಾ ಮಂಡಳಿಯ ಆಶ್ರಯದಲ್ಲಿ ಗಣಪತಿ ಶಾಸ್ತ್ರಿಗಳು ಪರಶಿವ ಮೂರ್ತಿಗಳ ಸಮ್ಮುಖದಲ್ಲಿ, ಪರಮೇಶ್ವರನಿಗೂ ಗಣೇಶನಿಗೂ ಹೇಗಿದೆ ನೋಡಿ ಸಂಬಂಧ. ಸೊ ಗಣೇಶ ಮತ್ತು ಶಿವ ಎರಡೂ ಕೂಡ ಯಾವ ರೀತಿಯಾಗಿ ಸಂಯೋಗ ಎಂಬತಕ್ಕಂಥದ್ದು ಹೊಂದತ್ತೆ ಅಂದರೆ ನಿಜಕ್ಕೂ ಕೂಡ ಇದೊಂದು ಅದ್ಭುತವಾಗಿರ್ತಕ್ಕಂಥ ಸಂಯೋಗ ಅನ್ನೋದನ್ನ ನಾವು ಮರಿಬಾರದು. ಅದೊಂದು ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಉಪಕುಲಪತಿಗಳು ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಆವಾಗಲೇ ಪ್ರಾಸಂಗಿಕವಾಗಿ ಮಾತಾಡ್ತಾ ಹೇಳ್ತಾ ಇದ್ರು, ಇನ್ನು ಕೇವಲ 15 ದಿವಸದಲ್ಲಿ ಒಂದು ಘಟಿಕೋತ್ಸವ ನಡೀಬೇಕಾಗಿದೆ ಅವರ ವಿಶ್ವವಿದ್ಯಾಲಯದಲ್ಲಿ. ಇಂತಹ ಸಂದರ್ಭದಲ್ಲಿ ಎಷ್ಟು ಬ್ಯುಸಿ ಇರ್ತಾರೆ ಉಪಕುಲಪತಿಗಳು ಅಂದ್ರೆ 2 ತಿಂಗಳ ಮುಂಚೆನೆ ನಾನು ಬರಕ್ಕಾಗಲ್ಲ, ನಾನು ಬ್ಯುಸಿ ಅಂತ ಹೇಳ್ಬಿಡ್ತಾರೆ. ಆದ್ರೆ ಅವ್ರು ದೊಡ್ಡ ಮನಸ್ಸು ಮಾಡಿ ಬಂದಿರತಕ್ಕಂಥದ್ದು ಯಾಕೆ ಅಂದ್ರೆ ಅವರಿಗೆ ಗಣಪತಿ ಶಾಸ್ತ್ರಿಗಳ ಮಗನ ಬಗ್ಗೆ ಇರ್ತಕ್ಕಂತಹ ಒಂದು ಸಲಿಗೆ ಮತ್ತು ಒಂದು ಸ್ನೇಹ. ಸ್ನೇಹ ಅಂದ್ರೆ ಏನೋ ಅಂಟಿಕೊಳ್ಳೋದು. ಸ್ನಿಹ್ಯತೀತಿ ಸ್ನೇಹ. ಯಾವ ರೀತಿಯಾಗಿ ನಾವು ತುಪ್ಪವನ್ನು ಅನ್ನದ ಮೇಲೆ ಹಾಕಿದರೆ ಅನ್ನದೊಂದಿಗೆ ತುಪ್ಪ ಒಂದಾಗತ್ತೋ ಆ ರೀತಿಯಾಗಿ ಅವ್ರು ಯಾರು? ಸೇತುರಾಮ. ಸೇತು ಅವರು ಎರಡಕ್ಕೂ ಸೇತು ಮಾಡೋರು. ಯಾರಿಗೆ ಸೇತು ಮಾಡಿದ್ದಾರೆ? ಗಣಪತಿ ಶಾಸ್ತ್ರಿಗಳಿಗೆ ಮತ್ತು ಉಪಕುಲಪತಿಗಳಿಗೆ ಸ್ನೇಹ ಮಾಡಿರೋರು ಸೇತುರಾಮ. ಸೊ ಅದರಿಂದ ಸೇತು ಬಂತ ಅಲ್ಲಿ. ಸೇತು ಇಲ್ಲದೆ ರಾಮನ ಪ್ರಯಾಣವೇ ಮುಂದುವರಿಯೋಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಸೇತು ಕಟ್ಕೊಂಡು ತಾನೇ ಲಂಕೆ ಹೋಗಿದ್ದು. ಹಾಗಿದ್ದೇ ಹೋಗಿದ್ರೆ ಲಂಕಾ ಸಂದರ್ಶನವೇ ಆಗ್ತಾ ಇರಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಈ ಸಮಗ್ರವಾಗಿರ್ತಕ್ಕಂಥ ಸಾಂದರ್ಭಿಕವಾಗಿರ್ತಕ್ಕಂಥ ಸುಸಂಸ್ಕೃತವಾಗಿರ್ತಕ್ಕಂಥ ಸಜ್ಜನರಿಂದ ಕೂಡಿರ್ತಕ್ಕಂತಹ ಸಾಹಿತ್ಯ ವಲಯ ಅನ್ನೋದು ಸುಸಜ್ಜಿತವಾಗಿ ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಪ್ರಮಾಣ ಇನ್ನೊಂದು ಬೇಕಾಗೋದಿಲ್ಲ. ಮತ್ತೆ
ರಾಮನಾಥ್ ಶರ್ಮರು. ರಾಮಾಯಣದ ಮುಖ್ಯ ಪಾತ್ರ ಯಾರು? ಶ್ರೀರಾಮಚಂದ್ರ. ರಾಮನಾಥ್ ಶರ್ಮರಿಂದ ಅವರು ಹಿಂದಿನ ಕೃತಿಗೂ ಕೂಡ ಒಂದು ಲೇಖನವನ್ನು ಬರೆಸಿದ್ರು ಅಂತ ನನಗೆ ಸ್ವಲ್ಪ ಕಡಿಮೆ ಸ್ಮರಣ ಶಕ್ತಿ ಹಾಗೆ ಅಂತ ಅನ್ಕೊಂಡಿದ್ದೀನಿ. ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯದಲ್ಲಿ ಅವರು ರಾಮಾಯಣದ ಹಿಂದಿನ ಪುಸ್ತಕದ ಬಗ್ಗೆ ರಾಮನಾಥ್ ಶರ್ಮರು ಮಾತಾಡಿದ್ರು ಅಂತ ನನ್ನೊಂದು ನೆನಪಿದೆ. ಅದರ ಮೇಲೆ ಹೇಳ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇಲ್ಲಿ ಇನ್ನ ಈ ಸಮಗ್ರವಾಗಿರ್ತಕ್ಕಂಥದಕ್ಕೆ ಸಾರಥ್ಯ ವಹಿಸಿರ್ತಕ್ಕಂಥವ್ರು ಯಾರು? ಕೃಷ್ಣಮೂರ್ತಿಗಳು. ಮಹಾಭಾರತ ಯುದ್ಧದಲ್ಲಿ ಯಾರು ಸಾರಥ್ಯವನ್ನು ವಹಿಸಿದ್ದು ಅರ್ಜುನನಿಗೆ ಅಂದ್ರೆ ಕೃಷ್ಣ ಪರಮಾತ್ಮ. ಸೊ ಹಾಗೆ ಇಂದಿನ ಸಮಾರಂಭವಾಗಿರ್ತಕ್ಕಂಥ ಗಣಪತಿ ಶಾಸ್ತ್ರಿಗಳೇ ಅರ್ಜುನ ಅಂತ ಇಟ್ಕೊಂಡ್ರೆ ಆ ಕಾರ್ಯಕ್ರಮಕ್ಕೆ ಸಾರಥ್ಯವನ್ನು ವಹಿಸ್ಕೊಂಡು ನಡೆಸ್ತಾ ಇರ್ತಕ್ಕಂಥವ್ರು ಕೃಷ್ಣಮೂರ್ತಿಗಳು. ನಾನು ನನ್ನ ಮನೆಯಿಂದ ನೋಡ್ತಾ ಇಲ್ಲ ಕೃಷ್ಣಮೂರ್ತಿಗಳನ್ನ. 22 ವರ್ಷಗಳಿಂದ ಬಂದೆ. ಅವ್ರು ಏನ್ ಮಾಡಬಲ್ಲರು, ಏನ್ ಸಾಧ್ಯ ಇದ್ರು ಹೇಗೆ ಹಿಂದೆ ಇರ್ತಾರೆ ಅಂತಲೂ ಗೊತ್ತು. ಹಾಗಿರೋದು ಮುಂದೆ ಬಂದು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರ್ತಕ್ಕಂಥದಕ್ಕೆ ಸಮಗ್ರವಾಗಿರ್ತಕ್ಕಂಥ ವಿಶ್ವಸ್ತ ಮಂಡಳಿಯ ಪ್ರಶಾಂತ ಗಣಪತಿ ದೇವಸ್ಥಾನದ ಎಲ್ಲರಿಗೂ ಕೂಡ ನಾನು ಅತ್ಯಂತ ಆಭಾರಿ ಎಂಬುದನ್ನ ವಿನಮ್ರವಾಗಿ ವಿನಂತಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈಗಿನ ಕಾಲದಲ್ಲಿ ಎಷ್ಟು ಜನ ಒಟ್ಟಿಗೆ ಬಂದು ಕೂತ್ಕೊಳ್ಳೋದು ಅಂತಲೇ ಒಂದು ಅಚ್ಚರಿ. The writing work done by ಗಣಪತಿ ಶಾಸ್ತ್ರಿ in the last 14 years. ಯಾಕೆ 14ಕ್ಕೆ ವಿಶಿಷ್ಟವಾಗಿರೋ ಸ್ಥಾನ ಇದೆ. ನಾನು ಮಾತಾಡಕ್ಕೆ ಹೋಗಲ್ಲ ಅದ್ರ ಬಗ್ಗೆ. 14 ಅಂದ್ರೆ ಏನು ಹಿನ್ನೆಲೆ ಅಂತ ಒಂದು ಚಿಕ್ಕ ಗ್ರಂಥ ಬರೆದಿದ್ದೆ. ಒಂದು 100 ಉಲ್ಲೇಖ ಕೊಟ್ಟಿದ್ದೀನಿ. ಇದೆ ಟ್ರೆಡಿಷನಲ್ 14 ನಂಬರ್ ಅಂತ, ನೋ ಟ್ರೆಡಿಷನ್ ಥ್ರೂ ನಂಬರ್ಸ್ ಅಂತ ಯಾವಾಗಲೂ ಬರೆದಿದ್ದೆ. From the age 84 to 98 is something which is astounding and astonishing. His devotion and dedication to Lord Rama, the Ramataraka mantra given by Sridhara Swamiji and the blessings of Chandrasekhara Bharati Mahaswamigal are the inspiration for such wonderful works which are not easy to find in the 21st century by the present generation, for which we are fortunate to have been the direct witnesses. May he continue to be blessed with good health by the grace of the Almighty. One should be having A's to race to get the grace of God Almighty. So let us ace to have the race to get the grace of that Almighty, and who gave me the privilege of writing the preface to all the works. ನೋಡಿ, ನನ್ನ ಒಂದು ಸೌಭಾಗ್ಯ ಏನು ಅಂದ್ರೆ ಅವ್ರ ಎಲ್ಲ ಕೃತಿಗಳಿಗೂ ಕೂಡ ಓದೋಕ್ಕೂ ನನಗೊಂದು ಅವಕಾಶ ಕೊಟ್ಟರು. ಎಷ್ಟು ಜ್ಞಾನ ನನಗೆ ವೃದ್ಧಿ ಆಯಿತು ಅಂದ್ರೆ ಅವರ ಕೃತಿಗಳಿಂದ. ನಿಜವಾಗ್ಲೂ ಕೂಡ 10 ವರ್ಷದಿಂದ ನಾನು ಏನೇನು ಅಪರಾಧ ಮಾಡಿದ್ದೀನೋ ಗೊತ್ತಿಲ್ಲ ನನ್ನ ಮುನ್ನುಡಿನಲ್ಲಿ, ಬಟ್ ಅದನ್ನು ಅವ್ರು ಸಹಿಸಿಕೊಂಡಿದ್ದಾರೆ. He gave me the privilege of writing the preface to all his works and dedicate this verse to Mahasannidhanam and Sannidhanam. ಇದು ಭಾರತೀ ತೀರ್ಥ ಮೇಲೊಂದು ವಿಶೇಖರ ಭಾರತೀ ತೀರ್ಥ ಮೇಲೊಂದು ಶ್ಲೋಕ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ. ಶುಶ್ರೂಷಂತೆ ವಚನ ವಿನಯಂ ಯನ್ಮುಖಾದುನ್ಮಿಷಂತಂ ಜಿಜ್ಞಾಸಂತೆ ನಿಗಮ ಹೃದಯಂ ಯತ್ಪದಾಬ್ಜಾವಲಂಬಾತ್ ಸುಸ್ಮೂರ್ಷಂತೆ ವದನ ಕಮಲಂ ಯಸ್ಯ ಭಕ್ತಾ ಸದಾತಂ ಬ್ರಹ್ಮಾಭಿನ್ನಂ ಗುರುವರಮಹಂ ಭಾರತೀ ತೀರ್ಥವೀಡೆ ನಿತ್ಯಂ ಶ್ರಯಾಮಿ ವಿದುಷೇಖರ ಭಾರತೀನಾಂ ಪಾದಾಂಬುಜಂ ಸಕಲ ಪಂಡಿತ ವಂದವೃಂದಂ ಯತ್ ಪುಷ್ಪ ಕೋಲಮವಿಶ್ರಿತ ಲೋಕ ಪಾಪ ಪ್ರಧ್ವಂಸನೇ ಭವತಿ ವಜ್ರ ಕಠೋರಮೇವ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಶಿವಮೂರ್ತಿಗಳು ಹೇಳ್ತಾ ಹಲವಾರು ಕವಿಗಳ ಉಲ್ಲೇಖ ಮಾಡೋದು. ಕೆಲವೇ ಮಾತುಗಳಲ್ಲಿ ಹೇಳ್ತೀವಿ ಇಂದವರು ಗ್ರಂಥಗಳನ್ನೇ ಬರೆದ್ರು ಅಂತ ಹೇಳಿ ಅಂತ. ಹಾಗಾಗಿ ನಾನು ಪರಿಚಯ ಭಾಷಣ ಮಾಡುವಾಗ ಯಾಕೆ ಒಂದು 5 ನಿಮಿಷ ತಗೊಂಡೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ಈಗ ಡಾಕ್ಟರ್ ಅಣ್ಣಾಥ್ ಅವರ ಪರಿಚಯವನ್ನ ಆದಷ್ಟು ಸಂಕ್ಷಿಪ್ತ ಮಾಡಿ 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 ಆ ಮಟ್ಟಕ್ಕೆ ತಂದು ಹೇಳಿದ್ದಾಯಿತು. ಅವರ ಪಾಂಡಿತ್ಯ, ಪ್ರತಿಭೆಯ ಪರಿಚಯ ನಿಮಗೆಲ್ಲ ಈಗ ಮಾತಿನಿಂದ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಈಗ ಗ್ರಂಥಕರ್ತರಾದಂತಹ ಶ್ರೀ ಗಣಪತಿ ಶಾಸ್ತ್ರಿಗಳು ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಂಡೆ. ಇಲ್ಲಿ ಸೇರಿ ಎಲ್ಲ ಜನಗಳಿಗೂ ನಮಸ್ಕಾರ. ಮುಖ್ಯವಾಗಿ ಪರಮಶಿವಮೂರ್ತಿಗಳು ನಮ್ಮ ಪರಮಶಿವಮೂರ್ತಿಗಳು ನನಗೆ 10 ವರ್ಷದಿಂದ ಪರಿಚಯ. ನಮ್ಮ ಮಗನ ಸ್ನೇಹಿತರು ಅವರು ನಮ್ಮಲ್ಲಿ ಬಂದು ಯಾವುದೋ ಒಂದು ಗ್ರಂಥ ಬರೆದ ಪುಸ್ತಕ ನಾನು ಅದು ತಗೊಂಡೋಗಿ ಶಿವಕುಮಾರ ಸ್ವಾಮಿ ಹತ್ರ ಕೊಟ್ಟು ಅವರಿಂದ ಒಂದು ಪೀಠಿಗೆ ಒಂದು
ಬರ್ಕೊಟ್ಟು ಶಿವಕಾಂತ್ ಬರ್ಸ್ಕೊಟ್ಟಿದ್ದಾರೆ. ಆಮೇಲೆ ಕಂಟಿನ್ಯೂ ಆಗ್ತಾ ಇದೆ ಅದು ವ್ಯವಸಾಯ ಅದು. ಅದಕ್ಕೆ ಒಂದು ನನ್ನ ಅನೇಕ ನಮಸ್ಕಾರಗಳು ಹೋಗಿ ಒಂದೇ ತಂ ಪರಮಶಿವಮೂರ್ತ್ಯಂ ಗುರುಪತಿಂ ಶಾರದಾ ವೀರರುದ್ರಸ್ಯ ಧ್ವಜಂ ನಾನಾ ಸಂಶೋಧನ ಅಧ್ಯಯನ ಪಂಡಿತಂ ಅನೇಕ ಕೃತಕೃತಾರಂ ನಾನಾ ಪ್ರಶಸ್ತಿ ಭಾಜನಂಚ. ಅವರು ನನ್ನ ಮೇಲೆ ಒಂದು ಏನೋ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ಅದೇನು ನಾನು ವಿವರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ನನಗೆ. ಅಂತೂ ಬಹಳ ಬಹಳ ಇತ್ತು, ಸ್ನೇಹ ಭಾವ ಬಹಳ ಇದೆ. ಅವ್ರಿಗೆ ನಮಸ್ಕಾರ. ಎರಡನೇದು ನಮ್ಮ ಭಾಗ್ಯನಾಥರು, ಅವರು 15 ವರ್ಷದಿಂದ 20 ವರ್ಷದಿಂದ ನನಗೆ ಪರಿಚಯ. ಅವ್ರು ನನಗೆ ಎಲ್ಲ ಗ್ರಂಥಗಳಿಗೂ ಸಹ ನನಗೆ ಮುನ್ನುಡಿ ಬರ್ಕೊಟ್ಟು ಒಂದು ಉಪಕಾರ ಮಾಡಿದ್ದಾರೆ. ಅವರು ಒಂದು ಗುರುಸ್ಥಾನದಲ್ಲಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ಪ್ರಣಮಾಮಿ ರಂಗನಾಥಂ ಮಹಾಮಹೋಪಾಧ್ಯಾಯಂ ಮಮ ಗುರುಂ ವೇದಾಂತ ಶಿರೋಮಣಿಂ ಶತರಾಧ್ಯಧಿಕ ಗ್ರಂಥಕರ್ತಾರಂ ದೇಶ ವಿದೇಶ ಪ್ರಸಿದ್ಧ ಭಾಜನಂಚ. ಈ ಅಧ್ಯಾತ್ಮ ಗ್ರಂಥ ಬರೆಯುವ ಉದ್ದೇಶ ಒಂದು ಇದೆ. ಹೇಗೆ ಅಂದರೆ ಶೃಂಗೇರಿ ಸ್ವಾಮಿಗಳು ನನಗೆ ಅಧ್ಯಾತ್ಮಿಕ ರಾಮಾಯಣ ಬರಲಿ ಅಂತ ಹೇಳಿದರು. ಅದನ್ನ ಶ್ಲೋಕ ಅದರ ಅರ್ಥ, ಆಮೇಲೆ ಅದರ ತಾತ್ಪರ್ಯ, ಪ್ರತಿವಾದ ಅರ್ಥ ತಾತ್ಪರ್ಯ ಬರೀ ಹಾಗೆ ಅಂತ ಹೇಳಿದರು. ಅದನ್ನ 2 ವರ್ಷ ಕೂತ್ಕೊಂಡು ಅದನ್ನು ಬರೆದರು. ಅವ್ರಿಗೆ ತೊಗೊಂಡೋಗಿ ಒಪ್ಪಿಸಿದೆ. ಅವ್ರಿಗೆ ಬಹಳ ಸಂತೋಷ ಆಯಿತು. ಆಮೇಲೆ 2 ವರ್ಷ ಬಿಟ್ಟ ಮೇಲೆ ಅದು 2 ವರ್ಷ ತಗೊಂಡು ನನಗೆ 2 ವರ್ಷ ತಗೊಂಡ್ಮೇಲೆ ಅದನ್ನ ಅವರ ಕೈಲೇ ಅದನ್ನ ಪ್ರಿಂಟ್ ಮಾಡಿಬಿಟ್ಟು, ಆ ಪ್ರಿಂಟಿಂಗ್ಗೆ ನನ್ನ ಮಗ ಸೇತುರಾಮ್ ಅವನು DTP ಮತ್ತು ಒಂದು ಎಲ್ಲ ಅವನ ಸಹಾಯ ಇಲ್ಲದೆ ನಾನು ಏನೂ ಮಾಡ್ತಿರಲಿಲ್ಲ. ಎಲ್ಲ ಪೂರ ಪ್ರಿಂಟಿಂಗ್ ಟೈಮ್ನಲ್ಲಿ ಅವರು ನಮ್ಮ ಪರಮಶಿವಮೂರ್ತಿ ಬಹಳ ಸ್ನೇಹಿತರವರು. ಇವರು ಅಧ್ಯಾತ್ಮ ರಾಮಾಯಣ ಬರೆದ ಮೇಲೆ ನಾನು ಸ್ವಾಮಿಗಳು ನೋಡಕ್ಕೆ ಹೋಗಿದ್ದೆ. ಅದಕ್ಕಿಂತ ಮುಂಚೆ ಒಂದು ಗುರುವಾರ ಪ್ರಬೋಧಿಕ ಅಂತ ಪುಸ್ತಕ ಬರೆದ್ಬಿಟ್ಟು ಸ್ವಾಮಿಗಳು ಅರ್ಪಣೆ ಮಾಡಿದ್ದೆ ನಾನು. ಅದನ್ನು ನಮ್ಮ ಮಕ್ಕಳು ತಗೊಂಡೋಗಿ ಕೊಟ್ಟರು ಅಲ್ಲಿಗೆ ಶಿವಗಿರಿಗೆ ಸ್ವಾಮಿಗಳಿಗೆ. ನಾನು ನೋಡ್ಬೇಕಲ್ಲ ಆ ಶಾಸ್ತ್ರಗಳನ್ನ ಹಾಗೆ ಅಂತ ಹೇಳಿದ್ರು. ಆಮೇಲೆ ನಾನು 5-6 ತಿಂಗಳು ಬಿಟ್ಟು ಹೋಗಿ ಹೀಗೆ ಹೇಳಿದೆ. ಆಮೇಲೆ ಮಧ್ಯ ಹೀಗೆ ಮಾತಾಡ್ತಾ ಈ ಅಧ್ಯಾತ್ಮ ರಾಮಾಯಣ ಬಂತು. 2 ಒಂದು ಶಿವಸಹಸ್ರನಾಮ ಬರೆಯಬೇಕು ಅಂತ ಒಂದು ಐಡಿಯಾ ಇತ್ತು. ಅಧ್ಯಾತ್ಮ ರಾಮಾಯಣ ಬರಬೇಕು ಅಂತ ಒಂದು ಐಡಿಯಾ ಇತ್ತು. ಕೇಳಿದೆ ಶಿವಸಹಸ್ರನಾಮ ಅಧ್ಯಾತ್ಮ ರಾಮಾಯಣ ಬರೀಡಿ, ಶಿವಸಹಸ್ರನಾಮ ಇದ್ರೊಳಗೆ ಬಂದಿದೆ, ಮಹಾಭಾರತಗಳು ಬಂದಿದೆ, ಅದು ಚೆನ್ನಾಗಿದೆ. ಇದನ್ನ ಯಾರು ಬರೆದಿಲ್ಲ. ಇದನ್ನ ಬರೆದಿದ್ರು ತಾತ್ಪರ್ಯ ಮಾತ್ರ ಬರೆದಿದ್ದಾರೆ ವಿನಃ ಇದಕ್ಕೆ ಪ್ರತಿಪಾದ ಅದೇನೋ ಯಾರೋ ಬರೆದಿಲ್ಲ. ಅದಕ್ಕೋಸ್ಕರ ಅವರು ಪ್ರಯತ್ನ ಮಾಡಿ ಶ್ಲೋಕ, ಪ್ರತಿಪಾದಾರ್ಥ, ತಾತ್ಪರ್ಯ ಇಷ್ಟು ರೆಡಿ ಆಗಿದೆ. ಸರಿ ತಗೊಂಡೋಗಿ ಕೊಟ್ಟೆ. ಬಹಳ ಸಂತೋಷ ಗುರುಗಳಿಗೆ. ಯಾಕೆ ನಾನು 2 ವರ್ಷ ಆದ ಬರೆಯಕ್ಕೆ ನನಗೆ. ಆಮೇಲೆ ಬರೀ ಬಿಸ್ನೆಸ್ ಬರೀ ಸಂಸ್ಕೃತದ್ದೇ ಬರೆದ್ರೆ ಜನಗಳಿಗೆ ಏನು ಮಾಡಬೇಕು, ಸಾಮಾನ್ಯರು ಹೇಗೆ ಓದ್ತಾರೆ ಅಂತ ಒಂದು ಐಡಿಯಾ ಬಂತು ನನಗೆ. ಆಮೇಲೆ ರಂಗನಾಥ್ ಕೇಳಿದೆ ನಾನು, ಎಂತ ಇದೆಲ್ಲ ಸಂದರ್ಭ ಅಂತ ಒಂದು ಬರೀರಿ ಅಂತಂದ್ರು. ಆಮೇಲೆ ಸಂಕ್ಷಿಪ್ತ ಏನು ತಾತ್ಪರ್ಯ ಆದರೂ ಬರೆದಿಲ್ಲ. 3 ಗ್ರಂಥದಲ್ಲಿ ಏನು ಬರೆದ ತಾತ್ಪರ್ಯ, ಆ ತಾತ್ಪರ್ಯ ಸಂಕ್ಷಿಪ್ತವಾಗಿ ಅದನ್ನೂ ಸಂಕ್ಷಿಪ್ತ ಮಾಡಿಬಿಟ್ಟು ಅದು ಬರೆದ್ಬಿಟ್ಟು ಇವರಿಂದ ಬಿಡುಗಡೆ ಆಗಿದೆ ಸಹ ಇವ್ರಿಗೆ ಧನ್ಯವಾದಗಳು. ಹಾಗೆ ಇಂಗ್ಲೀಷ್ ಮಾಡು ಏನೋ ಒಂದು ಐಡಿಯಾ ಬಂತು ನನಗೆ. ಬರೀ ಇಷ್ಟು ಮಾಡಿದ್ರೆ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು, ಜನಗಳಿಗೆ ಹೊರಗಡೆ ಜನಗಳಿಗೆ ಅನುಭವ ಆಗುತ್ತೆ ಹಾಗೆ ಅಂತ ಒಂದು ಐಡಿಯಾದಿಂದ ಅದನ್ನ ನಮ್ಮ ಪ್ರಸನ್ನ ಶಾಸ್ತ್ರಿ ಅಂತ ಅವ್ರು ಮಾಡಲು ಒಬ್ಬರು ಕ್ಷೇತ್ರದಿಂದ ಹುಡುಗಿ ಇಲ್ಲೇ ಬಂದಾಳೆ, ಅವಳು ಮಾಡಿಕೊಡ್ತಾರೆ.
ಅದು ಈಗ ಇನ್ನು ಮುಂದೆ ಒಂದು ಮರಾಠಿ ಒಳಗೆ ಆಗಬೇಕು ಅಂತ ಒಂದು ಐಡಿಯಾ ಇದೆ, ಜರ್ಮನ್ ಆಗಬೇಕು ಒಂದು ಐಡಿಯಾ. ಜರ್ಮನಿ ಸಂಸ್ಕೃತ ಸ್ವಲ್ಪ ಪ್ರಭಾವ ಇದ್ದಾಗಿದೆ ನನಗೆ. ಜರ್ಮನಿ ಸಂಸ್ಕೃತ ಪ್ರಭಾವ ಇದೆ, ಅದಕ್ಕೋಸ್ಕರ ಅದನ್ನ ಜರ್ಮನಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅಶೋಕ್ ನಾರಾಯಣ ಅಂತ ಇದ್ದಾರೆ, ನಮ್ಮ ಸ್ನೇಹಿತರು, ಜಯರಾಜ್ ಡೈರೆಕ್ಟರ್ ಆಗಿದ್ರು. ಅವ್ರನ್ನ ಸಹ ಇದು ಮಾಡಿ ಬರ್ತಾ ಇದ್ದಾರೆ. ಅದು ಮಾಡಿಸ್ಬೇಕು ಆಗಿತ್ತು ಒಂದು ಐಡಿಯಾ ಬಂದಿದೆ. ಹಿಂದಿ, ಇಂಗ್ಲೀಷು, ತೆಲುಗಲ್ಲಿ ಆಗಿದೆ. ಈಗ ಒಬ್ಬರು ನಮ್ಮ ಸ್ನೇಹಿತರೊಬ್ಬರು ತೆಲುಗಲ್ಲಿ ಮಾಡಿದ್ದಾರೆ ಅದನ್ನ. ನಾವು ಬಂದಿಲ್ಲ, ಅವ್ರು ಏನೋ ಸಂದರ್ಭ ಬರೋಕ್ಕಾಗಿದೆ, ಅವ್ರಿಗೆ ಮಾಡಿದ್ದಾರೆ. ಇನ್ನು ತಮಿಳಲ್ಲಿ ಮಾಡಬೇಕು ಒಂದು ಐಡಿಯಾ ಇದೆ. ಅದೆಲ್ಲ ಮಾಡೋದು ಜನಗಳಿಗೆ ಮುಂದೆ ಅಧ್ಯಾತ್ಮ ಕೊಟ್ಟಿಗೆರೆ ಏನಾಗಿದೆ, ಅಧ್ಯಾತ್ಮ 4 ಬಹಳ ಜಾಸ್ತಿ ಇದೆ. ಈ ತುಳಸಿ ರಾಮಾಯಣ, ಅಧ್ಯಾತ್ಮ ರಾಮಾಯಣ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗಿದೆ ಬಟ್ ಒಂದು ವದಂತಿ ಇದೆ. ಅಧ್ಯಾತ್ಮ 4 ಬಹಳ ಜಾಸ್ತಿ. ಕನ್ನಡ ಸೋಮದಲ್ಲಿ ಇಲ್ಲವೇ ಇಲ್ಲ, ಅದು ದಕ್ಷಿಣ ಭಾರತದಲ್ಲಿ ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಪರಿಚಯ ಆಗಲಿ ಹಾಗೆ ಅಂತ ಹೇಳ್ಬಿಟ್ಟು ತೆಲುಗು, ತಮಿಳು ಇದರ ಬಗ್ಗೆ ಬರಲಿ ಅಂತ ಒಂದು 5 ಇಟ್ಕೊಂಡು ಅಭಿಪ್ರಾಯ ಇಟ್ಕೊಂಡು ಅದನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೆ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಂತ ದೇವರ ಅವರ ಅನುಗ್ರಹದಿಂದ ಆಗುತ್ತದೆ. ಸಜ್ಜನರ ಉಪಕಾರ ಸ್ಮರಣೆ ಶ್ರೀಹರಿ ವಸಿಷ್ಠ ಅವರು ಬನ್ನಿ ಸರ್ ಗ್ರಂಥಗಳ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು. ಶ್ರೀನಿಧಿ ಭಟ್ ವೃತ್ತ ಸವಿತಾ ಮತ್ತು ಸೇತುವನ್ನು ಇದುವರೆಗೆ ತಾವೆಲ್ಲರೂ ಆಧ್ಯಾತ್ಮ ರಾಮಾಯಣದ ಒಂದು ಚಿತ್ರಣವನ್ನ ಪಡ್ಕೊಂಡ್ವಿ. ಹೆಸರೇ ಹೇಳುತ್ತೆ ಆಧ್ಯಾತ್ಮ ರಾಮಾಯಣ. ವಾಲ್ಮೀಕಿ ರಾಮಾಯಣದಿಂದ ಇದು ಸ್ವಲ್ಪ ಆಧ್ಯಾತ್ಮಿಕ ಕಡೆಗೆ ನಮ್ಮನ್ನ ತಗೊಂಡೋಗುತ್ತೆ. ಮಹರ್ಷಿ ವಾಲ್ಮೀಕಿಗಳು ಶ್ರೀರಾಮಚಂದ್ರನ ಸಾಮಾನ್ಯ ಮನುಷ್ಯನಂತೆ ಗುರುತಿಸಿದ್ದಾರೆ. ಆದರೆ ಆಧ್ಯಾತ್ಮ ರಾಮಾಯಣದಲ್ಲಿ ರಾಮನೇ ಆದಿದೈವ, ಸೀತೆಯೇ ಪ್ರಕೃತಿ ಅನ್ನೋ ಒಂದು ಚಿತ್ರಣ ಬರುತ್ತೆ. ಇದು ಮುಖ್ಯವಾದ ಒಂದು ಆಧ್ಯಾತ್ಮಿಕವಾಗಿ ನಾವು ರಾಮಾಯಣವನ್ನ ನಾವು ಪಾರಾಯಣ ಮಾಡಬೇಕು ಅಂದರೆ ಆಧ್ಯಾತ್ಮ ರಾಮಾಯಣನೇ ಸರಿಯಾದ ಒಂದು ವಿಧಾನ. ಆ್ಯಕ್ಚುಲಿ ಈ ಒಂದು ಏನು ಅನುವಾದ ಕಾರ್ಯಕ್ರಮ ಇದೆ ಅದನ್ನು ನಮ್ಮ ಗಣಪತಿ ಶಾಸ್ತ್ರಿಗಳು ತಮ್ಮ 91ನೇ ವಯಸ್ಸಿನಲ್ಲಿ ಆರಂಭ ಮಾಡಿದ್ದಾರೆ. ಅಂದರೆ 2018ನೇ ಇಸ್ವಿನಲ್ಲಿ ಆರಂಭ ಮಾಡಿ 2020ಕ್ಕೆ ಮುಕ್ತಾಯ ಮಾಡಿ ಅದನ್ನು ಶೃಂಗೇರಿ ಜಗದ್ಗುರುಗಳು ಆ ಪುಸ್ತಕದ ಒಂದು ಲೋಕಾರ್ಪಣೆಯನ್ನು ಕಾರ್ಯಕ್ರಮವನ್ನು ತಮ್ಮ ಆಶೀರ್ವಾದದೊಂದಿಗೆ ಮಾಡಿಕೊಡುತ್ತಾರೆ. ಇದು ನಮ್ಮ ಗಣಪತಿ ಶಾಸ್ತ್ರಿಗಳ ಒಂದು ಚೈತನ್ಯ. ಯಾಕೆಂದ್ರೆ ಇವತ್ತಿಗೂ ಸಹ ಅವರು ದೇವಸ್ಥಾನಕ್ಕೆ ಒಬ್ಬರೇ ನಡ್ಕೊಂಡ್ ಬರ್ತಾರೆ. 99 ವಯಸ್ಸಾಗಿ ನಾನು ಎಷ್ಟೋ ದಿವಸ ಕೇಳಿದ್ದೀನಿ ಶಾಸ್ತ್ರಿಗಳ ಮನೆಗೆ ಬಿಡಲ್ಲ ಅಂತ. ಬೇಡಪ್ಪ, ಇನ್ನೂ ಆ ಕಾಲ ನನಗೆ ಬಂದಿಲ್ಲ, ನಾನು ಹೋಗ್ತೀನಿ. ನಾನು ನೋಡಿ ಎಷ್ಟು ಚೈತನ್ಯ ಇದೆ ಅನ್ನೋದು ಇದರಿಂದ ವ್ಯಕ್ತವಾಗುತ್ತೆ ನಮಗೆ. ಗಣಪತಿ ಶಾಸ್ತ್ರಿಗಳಿಗೆ ಈ ದಿವಸ 99 ಮುಗಿದು 100ನೇ ಸಂವತ್ಸರಕ್ಕೆ ಅವರು ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ಜನ್ಮದಿನದ ಶುಭಾಶಯಗಳನ್ನ ನಮ್ಮೆಲ್ಲರಿಗೂ ಕೊಡ್ತೀನಿ. ಈ ಸಭಾಂಗಣ ಇರುವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ, ಸಾಹಿತ್ಯ ಕಾರ್ಯಕ್ರಮಗಳಿಗೆ ಮಾತ್ರ. ವಾಣಿಜ್ಯ ಚಟುವಟಿಕೆಗಳಿಗೆ ಯಾವತ್ತೂ ಸಹ ಟ್ರಸ್ಟ್ ಇದನ್ನ ವಿನಿಯೋಗ ಮಾಡಿಕೊಂಡಿಲ್ಲ. ಇಂಥ ಕಾರ್ಯಕ್ರಮಗಳಿಗೂ ನಾವು ಉಪಯೋಗಿಸ್ತಿಲ್ಲ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ದೊಡ್ಡ ವ್ಯರ್ಥ ಆಗುತ್ತೆ. ಹೆಚ್ಚಾಗಿ ನಾವು ಗಣಪತಿ ಶಾಸ್ತ್ರಿಗಳಿಗೆ ಮತ್ತು ಅವರ ಕುಟುಂಬದವರಿಗೆ ನಾವೆಲ್ಲರೂ ಋಣಿಯಾಗಿರ್ಬೇಕಾಗುತ್ತೆ ಮತ್ತು ಧನ್ಯವಾದಗಳನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಆಲೋಲ ತುಳಸಿ ವನಮಾಲ ಭೂಷಣ ಶ್ರೀರಾಮ ರಾಮ ಹರೇ. ಆಲೋಲ ತುಳಸಿ ವನಮಾಲ ಭೂಷಣ ಶ್ರೀರಾಮ ರಾಮ ಹರೇ. ಶ್ರೀಮನ್ನಾರಾಯಣ
ಇಂದು ಮದನ ಶ್ರೀರಾಮ ರಾಮ ಹರೇ ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಬಾಲಯ ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಬಾಲಯ ದಶರಥ ಬಾಲ ದಶಮುಖ ಕಾಲ ಶ್ರೀರಾಮ ರಾಮ ಹರೇ ದಶರಥ ಬಾಲ ದಶಮುಖ ಕಾಲ ಶ್ರೀರಾಮ ರಾಮ ಹರೇ ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ ಬಾಲಯ ಶ್ರೀಮನ್ನಾರಾಯಣ ಕೃಷ್ಣ ಗೋವಿಂದ ಜಗನ್ನಾಥ ಪುರುಷೋತ್ತಮ